ತಿನ್ನೋದು ಏನು ಎಂತ ತೀರಾ ಬರ ಹಾಕಬೇಕು, ಇಷ್ಟ ಹಾಕ್ತಾರೆ ಏನೋ ರೇಷನ್ ಅಕ್ಕಿ, ಅದಕ್ಕೆ ಜನಗಳು ತಗೊಂಡಂಗಲ್ ಬಿಡು. ಏನೋ ನಮ್ಮಂತರಿಗೆ ನಿರುವು ಇರಲ್ಲ, ಹಂಗಾಗಿ ತಗೊಂಡ್ಬಿಡ್ತೀವಿ. ತಗೊಂಡ್ರೆ ಹಿಂಗ ಪ್ರೀತಿ ಯಾರ ಬಂದಂಗಾತು. ಓ ಬೀಗ್ರ, ಬರ್ಬೇಕು ಬಹಳ ದಿನ ಆಯ್ತು ಬೀಗ್ರೆ, ನೀವು ಬರ್ದಿರಾ? ಆರಾಮದಿರಾ ಸುಶೀಲಕ್ಕರೆ? ಎಲ್ಲಿ ಪ್ರೀತಿ ಎಲ್ಲ ಆರಾಮಿದಾರ? ಮನೆಗೆ ಅಣ್ಣರ ಆರಾಮದಾರ? ಎಲ್ರು ಆರಾಮದಾರ ನೋಡ್ರಿ. ಬರ್ರಿ ಕುತ್ಕ ಬರ್ರಿ. ಪ್ರೀತಿ, ಏ ತಾಯಿ ಪ್ರೀತಿ. ಆತಿ ಬಂದಿರಿ? ಐ ಅಮ್ಮ, ಯಾವಾಗ ಬಂದೆ ಬೇ ನೀನು? ಒಂದು ಮಾತು ಹೇಳಿಲ್ಲ ಬೇ ಬರ್ತೀನಂತ. ಯಾಕವ ಮಗಳ ಮನೆಗೆ ಬರಬಾರ್ದಾ? ಹೇಳಿ ಕೇಳಿ ಬರ್ಬೇಕೇನು ಹಂಗಾರ? ಅದೇ ಹೆಂಗಾಕತ್ರಿ? ಮಗಳ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದು ನಿಮ್ಮ ಮನೆ, ಮಗಳು ಕೊಟ್ಟಿರಂದ್ರ ನಿಮ್ದು ಆಕತಿ ಮನೆ. ಬರ್ರಿ, ಯಾವಾಗ ನೋಡ್ಬೇಕು ಅನಸ್ತತಿ, ಯಾವಾಗ ಮಾತಾಡ್ಬೇಕು ಅನಸ್ತತಿ, ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು, ನೀವ ಬರಂಗಿಲ್ರಿ. ಮಗಳ ಮನೆಗೆ ಹಂಗೆ ಅಗ್ಲಾಗ್ಲ ಬಂದ್ರಿ ಏನು ಚಂದ ಹೇಳ್ರಿ. ಯಾವಾಗಾರ ಬಂದ್ರ ನೋಡ್ರಿ ಮಗಳು ಹಿಂಗೆ ಖುಷಿ ಪಟ್ಲ, ಹಂಗೆ ನೀವು ಖುಷಿ ಪಟ್ರ ಹಂಗಾಕತಿ. ದಿನ ಬರ್ತಾ ಹೋದಂದ್ರೆ ಇವ್ರದೇನು ಬಿಡ, ಇಲ್ಲಬ್ಬ ದಿನ ಬರ್ತಿರ್ತಾರ ಅಂತಂದು ಹಂಗೆ ಅನ್ನಿಸ್ಬಿಡ್ತೈತಿ. ಅದಕ್ಕೆ ಯಾವಾಗಲೂ ಮಗಳ ಮನೆಗಾಗಲಿ ತವ್ರ ಮನೆಗಾಗಲಿ ಅವಾಗ ಹೋಗ್ತಾ ಇರಬೇಕು. ಯಾವಾಗಲೂ ದಿನ ಹೋಗ್ತಾ ಇದ್ರೆ ಅದಕ್ಕೆ ಸರಿ ಅನ್ಸಲ್ಲ ಅದು. ನೀವ್ ಹೇಳಿದ್ದು ನಿಜ ಬಿಡ್ರಿ. ಬರ್ರಿ ಕುತ್ಕೊಂಡು ಮಾತಾಡ್ರಿ, ನೀವು ನಿಂತ್ಕೊಂಡ ಮಾತಾಡಕತ್ತೀರಲ್ಲ. ಪ್ರೀತಿ, ಒಂದು ಚಾಪಿ ತಂದು ಆಸವ? ಅಯ್ಯೇ ಬಿಡ್ರಿ, ನನಗೇನು ಚಾಪಿ, ನನಗೆ ದೊಡ್ಡ ಬೀಗ್ರಲ್ಲ, ಮಗಳು ಕೊಟ್ಟಿನಿ, ಮಗಳು ಮನೆ ನಂದ ಮನೆ ಅಂತೀರಿ, ಎಲ್ಲಿ ಬೇಕಲ್ಲಿ ಕುತ್ಕೋಬೋದು. ಇರ್ಲಿ ಬಿಡ್ರಿ, ಏನು ಚಾಪಿ ಏನೇ ಇದು ಬೇಡ. ಬರ್ರಿ ಇಲ್ಲಿ ಕುಂದ್ರಿ ಬರ್ರಿ. ಪ್ರೀತಿ, ಅದು ಅಕ್ಕಿ ತಗೊಂಡೋಗಿ ಒಳಗಿಡವ ಮರನ. ಹ್ಞೂನತ್ತಿ. ಹಂಗ ಚಾ ಏನಾದ್ರು ಮಾಡ್ಕೊಂಬ, ಚುರ್ಮುರಿ ಖಾರ ಮಂಡಕ್ಕಿ ಚಾ ಏನಾದ್ರು ಮಾಡ್ಕೊಂಬ. ಏನ್ ಬೇಕು ಬೇ? ಖಾರ ಮಂಡಕ್ಕಿ ಏನಾದ್ರು ತರನ? ತರನ ಅಂತ ಕೇಳ್ತಿಯಲ್ಲವ, ಇನ್ನ ತಾಂಬೋಗು, ಅಪರೂಪಕ್ಕೆ ಬಂದಳ ಅವ್ವ, ತಗೊಂಬರ ಬಿಟ್ಟು ತರನ ಅಂತ ಕೇಳ್ತಿಯಲ್ಲ, ಹೋಗು. ಯವ್ವ, ಏನಂದ್ರೆ ಏನು ಬೇಡವ, ಏನೊಂದು ಸ್ವಲ್ಪ ಬಿಸಿ ಸಕ್ಕರೆ ಕಮ್ಮಿ ಹಾಕಿ ಸ್ವಲ್ಪ ಗಟ್ಟಿ ಹಾಲಾಗ ಚಾ ಮಾಡ್ಕೊಡವ, ಅಷ್ಟೇ ಸಾಕು. ಒಂದು ಲೋಟ ಚಾ, ತಲೆ ಭಾಳ ನೋಸಾಕತ್ತತಿ, ಚಾ ಕುಡಿದ್ಬಿಟ್ರೆ ಆರಾಮಾಗ್ಬಿಡ್ತತ್ ನೋಡು. ಅದು ನಿಜ ಬಿಡ್ರಿ, ತಲೆನೋವಿಗೆ ಚಾನ ಮದ್ದು. ತಂದೆಮ್ಮ ತಗರಬೇ. ಮತ್ತೆ ಬೀಗ್ರೆ, ಮನೆಗೆಲ್ಲ ಚೆನ್ನಾಗಿದ್ದಾರಾ? ಸುಶೀಲಕ್ಕರೆ ಆರಾಮಿದ್ದಾರೆ. ಎಲ್ಲಿ ಅಣ್ಣರು ಕಾಣಿಸೋವಲ್ರಲ್ಲ, ಎಲ್ಲೋಗಿದ್ದಾರೆ? ಮನೆಗೆ ಯಾರು ಇಲ್ಲ, ಗಂಗಾ ರೇಖಾ ಎಲ್ಲರೂ ಎಲ್ಲೋಗ್ಯಾರ? ಅಯ್ಯ, ನಿಮಗೆ ಗೊತ್ತಿಲ್ಲಲ್ಲ, ಆಕಿ ರೇಖಾ ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ಲಲ್ಲ, ಇಲ್ಲೇ ಒಂದು ಬಸ್ ಸ್ಟಾಪ್ ಹತ್ರ ಅದೇ ಒಂದು ಅಂಗಡಿ ಇಟ್ಕೊಂಡಾಳ, ಟೈಲರ್ ಅಂಗಡಿನ, ಫ್ಯಾಷನ್ ಇದು ಮಾಡಕ್ಕಂತಂದು ಎಲ್ಲ ಹೊಲಿತಾಳ, ಬ್ಲೌಸ್ ಲೆಹಂಗಾ ಅಂತ ಮತ್ತೆ ಏನಾನ ಫ್ರಾಕ್ ಏನೇನೋ ಚೆನ್ನಾಗಿ ಹೊಲಿತಾಳ. ಆಕೆ ಅಲ್ಲಿ ಇಟ್ಕೊಂಡಾಳ, ಹಂಗ ಅಲ್ಲೇ ಒಂದು ಸ್ಟೋರ್ ಇಟ್ಕೊಂಡಾಳ, ಗಂಗಾ ಫ್ಯಾನ್ಸಿ ಸ್ಟೋರ್ ತರ. ಮತ್ತೆ ಪ್ರೀತಿ ಎಲ್ಲಿಗೆ ಹೊಂಟಿಯವ? ನೀನು ಎಲ್ಲಿಗಾರ ಹೊಂಟಿ? ಯಾರಿಬ್ರು ಹೋಗ್ತಾರ ಅಂದ್ರೆ ನೀನು ಹೊಂಟಿ ಹಂಗಾರ? ಅದು ಇಲ್ಲ ಎಲ್ಲಿಗೂ ಹೋಗ್ತಿಲ್ರಿ ಆಕಿ, ಇಲ್ಲ ಮನ್ಯಾಗ ಅದಾಳ, ಮನೆಗೆ ಎಲ್ಲ ಕೆಲಸ ಮಾಡ್ಕಂತ ಇಲ್ಲ ಮನ್ಯಾಗ ಅದಾಳ. ಇಲ್ಲ ಬೇ, ಅದೇ ಮನ್ಯಾಗದೇನು, ನಾನು ಎಲ್ಲಿಗೂ ಹೊಂಟಿಲ್ಲ. ಅತ್ತಿ ಟೈಲರಿಂಗ್ ಹಚ್ಚಿದ್ರು, ಮತ್ತೆ ಈಕಿ ಮನೆಗೆ ಒಬ್ಬಾಕಿ ಟೈಲರ್ ಅದಾಳ, ಮತ್ತೆ ಯಾಕ ಅಂತದ ಬಿಟ್ಟೆ ನಾನು. ಹಂಗಾರ ನನ್ನ ಮಗಳು ಮನೆಗೆ ಚಾಕ್ರಿ ಮಾಡೋಕ್ಕದಾಳ ಇವ್ರ ಮನ್ಯಾಗ? ದೊಡ್ಡ ಸಣ್ಣ ಸಸಿನೂ ಅಲ್ಲಿಗೆ ಹೊಂಟಾಳ, ಇಬ್ಬರು ಸಣ್ಣ ಸಸಿ ದೊಡ್ಡ ಸಸಿ ಇಬ್ಬರು ಹೊಂಟಾರ. ಈಕಿ ನನ್ನ ಮಗಳು ಈ ಮನೆಗೆ ಹಿರಿ ಸಸಿ, ಈಕಿ ಮನೆ ಚಾಕ್ರಿ ಮಾಡ್ಕೊಂಡು ಇವ್ರುಗಳ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಮನ್ಯಾಗ ಬಿದ್ದಿರ್ಬೇಕೇನ ಇವರಿಗೆ. ನನ್ನ ಮಗಳಿಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಇವ್ರಿಗೆ ಅನ್ನಿಸ್ಲಿಲ್ಲ ಇವರಿಗೆ. ಹೌದೇನವ? ಇರಲಿ ಬಿಡು, ನೋಡು ಕಲಿತೀಯನ ಏನಾದರೂ ಇದು ಪಾರ್ಲರಿಗೆ ಕಲಿತೀಯ ನೋಡವ. ಪಾರ್ಲರ್ ಈಗ ಭಾಳ ಎಲ್ಲ ಹೆಣ್ಮಕ್ಳು ಪಾರ್ಲರ್ ಇಲ್ದಂಗೆ ಬರಂಗಿಲ್ಲ. ಹೌದಲ್ಲವಾ ಪ್ರೀತಿ? ಪಾರ್ಲರ್ ಕಲಿ, ಅದಕ್ಕೆ ಎಷ್ಟು ದುಡ್ಡು ಆಕತ್ತ ನೋಡು. ನಾನು ಕೊಡ್ತೇನೆ ತಗೋ, ನಿನ್ ಕಲಿ, ನೀನೇನು ಚಿಂತೆ ಮಾಡಬೇಡ. ನೀನು ಕಲ್ತು ಅದೊಂದು ಪಾರ್ಲರ್ ಇಡುವಂತೆ ನೀನು ಅಲ್ಲೇ. ಹೌದಲ್ಲ ಅತ್ತೆ? ನನಗೆ ಇಷ್ಟು ದಿನ ನೋಡು ಅದು ಒಳಿಲೇ ಇಲ್ಲ. ನಮ್ಮ ಹಂಗಾರ ನನ್ನ ಪಾರ್ಲರ್ ಕಲಿಯೋಕೆ ಹೋಗಿಂತಾಳ್ರಿ ಮತ್ತೆ ಹಂಗಾರ. ಕಲ್ತು ನೀನು ಒಂದಿಡು, ಮತ್ತು ಅವರು ಇಬ್ಬರು ಹೋಗ್ತಾರ ಅಂದ್ರೆ ನೀನೇನು ಸುಮ್ಮನೆ ಮನ್ಯಾಗ ಕುಂತು ಇದು ಮಾಡ್ತಿ. ನೀನು ಕಲ್ತು ಅಲ್ಲೊಂದು ಅಂಗಡಿ ಇಟ್ರ ನಿನಗೂ ಒಂದಿಷ್ಟು ದುಡಿಮೆ ಅನ್ನೋದು ಆಕತಿ. ಅಯ್ಯೋ ಪಾಪ, ಏನು ಅನ್ಕಂದ್ರು ಏನೋ ಬೇಜಾರಾಗ್ತೇನ ಇವರಿಗೆ. ಅವರಿಬ್ರು ಕಳಿಸ್ತಾ ಇದ್ದೀನಿ, ಇವಳನ್ನ ಕಳಿಸ್ತಾ ಇಲ್ಲ ಅಂತ. ಸಾಮಾನ್ಯ, ಎಲ್ಲರಿಗೂ ಬೇಜಾರಾಗತ್ತೆ ಸಾಮಾನ್ಯ, ಹಂಗೆ ಇವರಿಗೂ ಆಗಿರುತ್ತೆ. ಪಾರ್ಲರಿಗಾದ್ರೆ ಕಳ್ಸೋಣ ತಡಿ. ನೋಡು ಪ್ರೀತಿ, ಸಿಟಿಗೆ ಹೋಗಿ ಕೇಳ್ಕೊಂಬರ್ತೀನಿ ಕಲಿಯಕ್ಕೆ ಎಷ್ಟು ಏನು ಎಂತ ಅಂತಂದು. ಎಷ್ಟಾಕತ್ತವ ನೋಡಿ, ನೀನು ಚಿಂತೆ ಮಾಡ್ಬೇಡ, ದುಡ್ಡಿನ ಮಾತ್ರ ಚಿಂತೆ ಮಾಡಬೇಡ, ನಾನು ಕೊಡ್ತೇನೆ ಆಯ್ತಾ? ಅತ್ತಿ ಹಂಗಾರೆ ಸರಿ ತಗೊಳ್ರಿ. ಮತ್ತೆ ಅದೇ ಪಾರ್ಲರಿಂದ ಕೇಳ್ಕೊಂಬರ್ತೀನಿ. ಇವತ್ತು ಬೇಡ, ಇವಾಗ ಅಮ್ಮ ಬಂದಳಲ್ಲ, ನಾಳೆ ಹೋಗಿ ಬರ್ತೀನಿ ತಾಳ್ರಿ.
ಅಯ್ಯಯ್ಯಯ್ಯ, ನಾಳೆ ಅಂದರ್ ಮನೆ ಆಳ, ಇವತ್ತೇ ಹೋಗ್ ಬಾ. ಬಾ ನಾನು ಬರ್ತೀನಿ. ಹೋಗಿ ಕರ್ಕಂದು ಅಲ್ಲಿ ಹೋಗಿ ನೋಡ್ಕೊಂಬರೋ ಅಂತೆ. ಬಾ ನಾನು ಜೊತೆಗೆ ಬರ್ತೀನಿ. ನೋಡು ಹೋಗಿ ಬರ್ತೀಯನ್ನ, ಹಂಗ ನಿಮ್ಮ ಅಮ್ಮನ ಸಿಟಿನೂ ತೋರಿಸ್ದಂಗ ಕತ್ತಿ. ಹೋಗಿ ಕರ್ಕೊಂಡು ಹೋಗ್ಬೋಗವಾ ಪ್ರೀತಿ? ಹೋಗಿ ಬರ್ಲಾತಿ ಹಂಗಾರ? ಹ್ಞೂ ಸರಿ ಹೋಗಿ ಬಾ. ನನ್ನ ಮಗಳದು ಪರಿಸ್ಥಿತಿ ಈ ಮನೆಗೆ ಹೆಂಗೈತಿ ಅನ್ನೋದು ಗೊತ್ತಾತು ನನಗೆ. ಇನ್ನು ಮೇಲಿಂದ ಈ ಮನ್ಯಾಗ ಸ್ವಲ್ಪ ದಿನ ಇದ್ದು ಏನೇನು ಮಾಡ್ತಾರ, ಅವಳಿಗೆ ಏನೇನು ಅನ್ಯಾಯ ಮಾಡ್ತಾರ ಎಲ್ಲ ತಿಳ್ಕೊಂಡು ನಮ್ಮ ಮಗಳನ್ನ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ನಾನು. ಈ ಸುಶೀಲಕ್ಕ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ, ನನ್ನ ಮಗಳನ್ನ ಈ ಥರ ಮನೆ ಕೆಲ್ಸಕ್ಕೆ ಹಚ್ಚಿ ಅವರಿಬ್ರು ಸ್ವಸ್ಥರನ್ನ ಹೊರಗೆ ದುಡಿಯೋಕೆ ಕಳ್ಸಕತ್ತಾಳ. ಇರಲಿ ನೋಡ್ಕೊಂತೀನಿ. ಬಾರ ಬೇ, ಸ್ವಲ್ಪ ಕೈಕಾಲು ಮಕ್ಕ ತೊಳ್ಕೊಂತೀನೋ. ಬಾ, ಏನಾದರೂ ತಿನ್ನಕ್ಕೆ ಹಾಕ್ಕೊಡ್ತೀನಿ, ತಿಂದ್ಬಿಟ್ಟು ಹೋಗೋಣಂತ ಇಬ್ರು. ಹಾಂ ಸರಿ ನಡಿ ಹೋಗೋಣಂತೆ. ಅಯ್ಯ ಏನು ಅನ್ಕಂದ್ರ ಏನು ಬೀಗ್ರು. ಈಗ ಇನ್ಮೇಲಿದ್ದ ಪಾರ್ಲರಿಗೆ ಕಳಿಸ್ತೀನಿ ಅಂದಿನಲ್ಲ, ಹೋಗ್ಲಿ ಪಾರ್ಲರಿಗೆ. ಆಕಿನೂ ಕಲೀಲಿ. ಆಕಿ ಅವರಿಬ್ರು ಹೋಗ್ತಾರ, ನಾನು ಒಬ್ಬಕ್ಕೆ ಇರ್ತೀನಿ ಅಂತ ಪಾಪ ಮನ್ಸಿಗೆ ಭಾಳ ಅನ್ನೋ ಬೇಜಾರು ಮಾಡ್ಕೊಂಡಾಳ. ಹೋಗ್ಲಿ ಆಕಿನ, ಅವಾಗೂ ಖುಷಿ ಆಕತಿ. ರೊಟ್ಟಿ ಕೊಬ್ಬರಿ ಚಟ್ನಿ ಮಾಡಿನವ ಕೊಡ್ಲಾ? ಕುಂತ್ಕ ಹೇಳ್ತೀನ್ವಂತೆ. ಹೈ ತಡೆ, ನಿಂತ್ಕಳೆ. ಏನು ನಡೀತೈತಿ ಮನ್ಯಾಗ? ದೊಡ್ಡ ಸಸಿ ನೀನು. ಅವರಿಬ್ರು ಹೊರಗೆ ದುಡಿಯೋಕೆ ಹಚ್ಚಿ ನೀನು ಮನೆ ಚಾಕ್ರಿ ಮಾಡ್ಕೆ ಅಂತ ಮನ್ಯಾಗದ್ದಿ. ಏನಂತ ಮಾಡ್ಕೊಂಡಿ? ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕಂತ ಅನ್ಕೊಂಡಿದ್ಯಾ ನೀನು? ಯಾಕವ್ವ, ಏನಾತೀಗ ಅಂತದ್ದು? ಅಲ್ಲಲ್ಲೇ ಅಷ್ಟು ನಿನ್ನನ್ನು ಓದಿಸಿ ಕಷ್ಟ ಬಿಟ್ಟು ಓದಿಸಿದ್ದೀನಿ ನಾನು, ಒಂದು ಒಳ್ಳೆ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ. ನೀನು ಇಲ್ಲಿ ನೋಡಿದರೆ ಮುಸ್ರಿ ತಿಕ್ಕೋದು, ನೆಲ ಒರೆಸೋದು, ಅವ್ರು ಚಾಕ್ರಿ ಮಾಡೋದು, ಮನೆ ಕೆಲಸ ಮಾಡೋಕ್ಕೆ ಗತಿ ಎಷ್ಟು ನೀನು ಇದದಿಯಲ್ಲ ನೀನು. ನಿಮ್ಮ ಅತ್ತೆ ಊರಾಗಿರೋ ಜಗಳನೆಲ್ಲ ಬಗೆಹರಿಸ್ಕೊಂಡ್ ಬರ್ತಾಳಂತ ಕೇಳಿದೀನಿ ನಾನು. ಮನೆಗಿರೋರಿಗೆ ಅನ್ಯಾಯ ಮಾಡಕತ್ತಾಳಲ್ಲ, ಇದು ಸರಿ ಅನಿಸುತ್ತಾ? ನಾನೇನು ಆಕಿನ ಭಾರಿ ಸಾಚುವಾನ್ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಇಂಥಕ್ಕಿಂತ ಗೊತ್ತಿರಲಿಲ್ಲ ನನಗೆ. ಇನ್ಮೇಲಿದ್ದ ನೆಟ್ಟಗಿರು, ಇನ್ನು ಹೆಂಗಿರ್ಬೇಕು ಹೆಂಗಿಲ್ಲ ಅಂತಂದು ಹೇಳ್ಕೊಡ್ತಾ ನಾನು. ಹಂಗಿರೋದು ಕಲಿ. ಅಯ್ಯಯ್ಯ, ಏನಾಗೈತೆ ಬೇ, ಯಾಕಂಗೆ ಮಾತಾಡಕತ್ತೀಯ? ನಮ್ಮ ಅತ್ತೆ ಹಿಂಗೆ ಕೆಟ್ಟಕ್ಕೆಲ್ಲ ನನಗೂ ಟೈಲರಿಂಗ್ ಕಳಿಸಿದ್ಲು. ನಾನು ಒಂದಿನ ಹೋದೆ, ಮತ್ತೆ ಯಾಕೆ ನನಗೆ ಬ್ಯಾಡ ಅನ್ನಿಸ್ತು. ಮತ್ತು ನಮ್ಮ ಮನೆಗೆ ಟೈಲರಿಂಗ್ ಮಾಡೋಕ್ಕೆ ಒಬ್ಬಳಾದಳ. ಮತ್ತು ನಾವಿಬ್ಬರು ಜಗಳ ಹಚ್ಚಿ ಯಾಕೆ ಬ್ಯಾಡ, ಮುಂದೆ ಬದುಕಿ ಬಾಳಾರು, ಚೆನ್ನಾಗಿ ಬದುಕಿ ಬಾಳಾರು, ಒಂದ ಮನೆಗೆ ಇರ್ತೀವಿ, ಒಂದು ದಿನ ಬೆಳಗ್ಗೆ ಎದ್ರೆ ಮಕ ಮಾರಿ ನೋಡ್ತಿರ್ತೀವಲ್ಲ, ಅದಕ್ಕೆ ಬ್ಯಾಡ ಜಗಳ ಆಗೋದು ಇದು ಒಂದರಿಂದ ಅಂತಂದು ನಾನು ಬಿಟ್ಟೆ. ಅಯ್ಯೋ ಯಾಕೆ ನನಗೆಲ್ಲ ಸೇರಿಸಿತಲೆ. ಅಲ್ಲ ಆಕಿ ಮಾಡಿರೋದನ್ನ ಸೇರ್ಸೋದ್ ಬದಲು ಹಿಂಗೆ ನನ್ನ ಪಾರ್ಲರ್ ನನಗೆ ಹೊಳಿತಾವ. ನಂದು ಈ ದಡ್ಡಿಗೆ ಹೊಳಿತು ತಲೆಗೆ ಪಾರ್ಲರಿಗೆ ಕಳ್ಸೋದು. ನಿಮ್ಮ ಅತ್ತಿಗೆ ಹೊಲಿಲಿಲ್ಲ ನೋಡು. ಹೋಗ್ಲಿ ಬಿಡಬೇ, ಅದನ್ನೇ ಒಂದು ದೊಡ್ಡದು ಮಾಡಬೇಡ. ಬಾಯ್ ಕುತ್ಕ ತಿನ್ನು ಬಾ. ಅಲ್ಲಿಂದ ಬಂದಿರ್ತೀಯ, ಒಂಚೂರು ಮಕ ಗಿಕ್ಕ ತೊಕ್ಕ ಹೋಗು. ಅಲ್ಲಿ ಬಾತ್ರೂಮ್ ಐತೆ ನೋಡಿ, ಮಕ ತೊಗೊಂಡು ಬಾ, ನಾನು ಉಣ್ಣಕ್ಕಿಕ್ತೀನಿ. ಹೌದು ನಮ್ಮಮ್ಮ ಹೇಳ್ತಿರೋದು ನಿಜನೇ. ನಮ್ಮತ್ತೆ ಯಾಕೆ ಇಷ್ಟು ಯೋಚನೆ ಮಾಡಿಲ್ಲ? ಇವಾಗ ಆ ಥರ ಹೇಳೋರು ಮುಂಚೆನೇ ಯೋಚನೆ ಮಾಡಿ ನನಗೆ ಕಳಿಸಿದ್ರೆ ಆಗಿರ್ತಿತ್ತಲ್ಲ. ಯಾಕೆ ಈ ಥರ ಮಾಡಿದರು? ನಾನೇನಾದರೂ ಅಮ್ಮ ಹೇಳ್ದಂಗೆ ಮನೆ ಕೆಲಸಕ್ಕೇನಾದರೂ ಇಟ್ಕೊಂಡಿದ್ರಾ? ಚೇಚೆ, ಆ ಥರ ಅಲ್ಲಪ್ಪ ನಮ್ಮತ್ತೆ. ನನಗೆ ಗೊತ್ತು, ಈ ಅಮ್ಮ ಒಂದು ಬಂದ್ಬಿಟ್ಟು ನನ್ನ ತಲೆಗೆ ಏನೇನೋ ತುಂಬಿಡ್ತು ಅತ್ಲೆಗೆ. ಇಲ್ಲ ಮಗಳೇ, ನಿನಗೆ ಆಗ್ತಿರೋ ಅನ್ಯಾಯನ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದೆ, ಎಲ್ಲರಿಗೂ ಇದೆ. ನಿನಗೆ ಈ ಥರ ಪರಿಸ್ಥಿತಿ ತಂದಿರೋಂಥ ಎಲ್ಲರಿಗೂ ನಾನು ಪಾಠ ಕಲಿಸ್ತೀನಿ. ಗಿರ್ಜಿ, ಗಿರ್ಜಿ, ಈ ಬಿಡಾಡಿ ಎಲ್ಲಿ ಹೋಗ್ತಿದ್ದಾಳ ನೋಡು. ಇಲ್ಲಿ ಹೋಗ್ಬೇಕು, ಮುದಿಕೆ ಅದಳ, ಆಕಿಗೆ ಏನಾರ ತಂದು ಕೊಡ್ಬೇಕು, ಕೇಳಬೇಕು ಅನ್ನೋದೇ ಇಲ್ಲ. ಪರ್ರ ಅಂತ ತಿರ್ಗಕ್ಕೆ ಹೋಗ್ಬಿಡ್ತಾವ ಹಂಗೆ. ಲೇ ರೇವ್ಯಾ ಏನಬಿ ಯಾಕಂಗೆ ಹೋಗಕತ್ತಿ? ಈ ಬಾಡ್ಯ ಬಂದ ನೋಡಂಗ, ಯಾಕಂಗೆ ಹೋಗಕುಂತಿ ಅಂತ ಕೇಳ್ಕ್ಯಾ ಅಂತಂಗ. ಎಲ್ಲಿ ನಿನ್ನೆ ಅಂತೆ? ಏನಬೆ ಅವಾಗಲೇ ಅಡುಗೆ ಮಾಡಿಟ್ಟೋದಕ್ಕೆ ಎತ್ಲಾಗ ಹೋದ್ಲ ಏನು ಬರ್ತೀನಿ ಅಂತ ಹೇಳೋದ್ಲು, ಇನ್ನ ಆದ್ರೂ ಬಂದಿಲ್ಲ. ನೋಡು ಹೆಂಡ್ತಿ ಎಲ್ಲೋಗ್ಯಾಳ ಏನು? ಇಲ್ಲ, ಇದೊಂದು ಲೋಕದಾಗಿರ್ತಾನೆ. ಹೆಂಡ್ತಿನ ಅದು ಬಸ್ನಾಗ ಇಡ್ಕೋಬೇಕು ಅನ್ನೋದು ಇಲ್ಲ ಇವನಿಗೆ. ಬಾದಾಳ್ ಬಿಡಬೆ, ಯಾಕಂಗ ಇದು ಮಾಡ್ತಿ? ಬರ್ತಾಳ ತಡಿ. ಯಾಕೆ ಹೇಳು, ಏನು ಹೇಳು? ಕುಡಿಯಕ್ಕ ಹೊಸಿ ನೀರು ತಗೊಂಬ. ಅಯ್ಯೋ ಇದು ಇಷ್ಟಕ್ಕ ಆಕಿಗೆ ಹಂಗೆ ಬೈದಳಾಕತ್ತೀಯ? ತಂದು ಕೊಡ್ತೀನಿ ತಗ ನಾನಾ. ಆಗ ಆಫೀಸರ ಎಂತಿಲ್ಲ ಅಲ್ಲೇ. ಯವ್ವ ಎದಕ್ಕಂಗೆ ಬೈತೀಯ ಬೇ? ಮತ್ತಿನೇನ್ಲ ಬಾಡ್ಯ? ಇನ್ನೇಂತಿ ಎಲ್ಲೋದ್ಲಂತ ನಾನು ಇದು ಮಾಡಕತ್ರ ಆಕಿನ ವಯಸ್ಸ್ಕೊಂಡ್ ಬರ್ತೀಯ. ಆಕಿನ ಊರು ತಿರ್ಗಾಕ್ ಬಿಡು ನೀನು. ಹೆಣ್ಮಗಳ ಹಂಗ ಗೋಸೆದಾಗ ಇರು ನೀನು. ಹೋಗ ಎಂತಿಲ್ಲ ಅಲ್ಲೇ ಹೋಗು. ಆಕಿ ಸೀರೆ ಸರಗಿಡ್ಕೊಂಡು ಊರೆಲ್ಲ ತಿರ್ಗಾಡ್ಕೊಂಬ ಹೋಗು. ಬೇ ಯಾಕಂಗ ಅಂತೀಯ ಬೇ? ನಾನೇನು ಎಂತಿಲ್ಲ ಅಲ್ಲಿ ಅಲ್ಲ, ನನಗೂ ಧೈರ್ಯ ಪೌರುಷ ಅನ್ನೋದೈತಿ. ಆಕಿ ಬರ್ಲಿ ತಡಿ, ಕೇಳ್ತೀನಿ. ಈಗ ಎಲ್ಲಿಗೆ ಹೋಗಿದ್ದಿ ಏನು ಅಂತಂದು ಕೇಳ್ತೀನಿ ನೋಡಿ ನಿನ್ನ ಎದುರುಗಡೆನೆ. ಇದು ನನ್ನ ಮಗ ಅಂದ್ರ ಇದು ಗಂಡಸ್ತನ ಅಂತ ಅಂದ್ರೆ ಬರ್ತಾಳ ನೋಡಿ. ಈಗ ಬಂದ್ಲು ಅಂತ ಅಂದ್ರ ಚಂದ ಕೈ ತೋಕ ನೀನು. ಬರ್ಲಿ ಆಕಿಗೆ ಇವತ್ತೈತೆ. ಆಕಿಗೆ ಯಾಕ್ರಿ, ಯಾರಿಗೆ ಏನಾಯ್ತು? ಬರ್ಲಿ ಅನ್ನಕತ್ತೀರ?
ಇದ್ದೀರಲ್ಲ, ಯಾರು ಬರಲಿ? ಅಯ್ಯೋ ದೇವ ಬಂದಬಿಟ್ಲ. ಅದು ಗಿರ್ಜೆ ಅದು ಅದೇ ಮೂಲಿ ಮನಿ ಶಾಂತ ಓದಾಳಲ್ಲ, ಆಕೆನ ಮೆಣಸಿಕ ಕತ್ಕೊಂಡೋದ್ಲಂತ, ಅದಕ್ಕೆ ಬರ್ಲಿ ಅನ್ನಕತ್ತಿದ್ದೆ ಅಷ್ಟೇ. ಆಗ ಪಿಸ್ರ ಇದು ಬದಲಾಗದಂಥದ್ದಲ್ಲ ಇದು. ಹೌದೇನ? ಅಯ್ಯ ಬಿಡ್ರಿ, ಒಂದೆರಡು ಮೆಣಸಿಕಾಯಿ ತಗೊಂಡೋದಕ್ಕೆ ಅದಕ್ಕೆ ಯಾಕೆ ಬೈತೀರಿ? ಇರ್ಲಿ ಬಿಡ್ರಿ. ಸರಿ ಆಯ್ತು, ನೀನು ಹೇಳ್ದಲ್ಲ ಇನ್ನೇನು ಬೈಯಲ್ಲ ಬಿಡು. ಸರಿ ತಗೊಳ್ರಿ. ಅಯ್ಯಯ್ಯಯ್ಯ ಭಾರಿ ಪೌರುಷ ತೋರಿಸ್ಬಿಟ್ಟು ಬಿಡಪ್ಪ. ಅಕ್ಕಿಲ್ದಾಗ ಧೈರ್ಯ ಇರ್ತೈತಿ. ಅಕ್ಕಿ ಏನಾದ್ರು ಬಂದ್ಬಿಟ್ಲು ಅಂದ್ರೆ ನನ್ನ ಧೈರ್ಯ ಅಯ್ಯೋಯ್ಯಪ್ಪ ದೂರ ಓಡೋಗಿರ್ತೈತಿ. ಅದಕ್ಕಲ್ಲ ನಾನು ನಿನಗೇಂತಿಲ್ಲ ಅಲ್ಯಾ ಅಂದದ್ದು. ನಿನಗೆ ಯಾವ ಪೌರುಷ ಬರ್ತದೆ ನಾನು ನೋಡ್ತೇನೆ. ಹೋಗಬೇ ಅತ್ಲಾಗೆ ಹೆಂಡತಿನ ಎದುರಾಕಿನದು ಎಷ್ಟು ಕಷ್ಟ ಅಂತ ನಿನಗೆ ಹಂಗೆ ಗೊತ್ತು. ನಿನಗೆಲ್ಲಿ ಗೊತ್ತಿರ್ತೈತಿ, ನಮ್ಮ ಅಪ್ಪಗೆ ಗೊತ್ತಿರ್ತೈತಿ ಪಾಪ.